ಹನುಮನನ್ನು ದ್ವೇಷಿಸುವ ಹಳ್ಳಿಯ ಜನರು ನಮ್ಮ ದೇಶದಲ್ಲಿ ಇದ್ದಾರೆ ಅಂದರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ನೀವು ಕೇಳಿಸ್ಕೊಂಡಿದ್ದು ನಿಜ. ಮಹಾರಾಷ್ಟ್ರದ ದೈತ್ಯಾನಂದೂರ್ ಎಂಬ ಹಳ್ಳಿಯ ಜನರು ಹನುಮನನ್ನು ದ್ವೇಷಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ಹಳ್ಳಿಯಲ್ಲಿ ಒಂದೇ ಒಂದು ಹನುಮನ ವಿಗ್ರಹವೂ ಸಹ ಇಲ್ಲ. ಆದರೆ ಇಷ್ಟಕ್ಕೂ ಈ ಹಳ್ಳಿಯ ಜನ ಹನುಮನ ಮೇಲೆ ಇಷ್ಟು ದ್ವೇಷವನ್ನು ಸಾಧಿಸಲು ಕಾರಣ ಏನು ಎಂದು ನೋಡಿದ್ರೆ, ತ್ರೇತಾಯುಗದ ಕಾಲದಲ್ಲಿ ಈ ಪ್ರದೇಶದಲ್ಲಿ ನಿಂಬದೈತ್ಯ ಎಂಬ ಒಬ್ಬ ರಾಕ್ಷಸ ಇದ್ದನು. ಬೇರೆ ರಾಕ್ಷಸರ ಹಾಗೆ ಜನರನ್ನು ಹಿಂಸಿಸದೆ ಈ ರಾಕ್ಷಸನು ಜನರನ್ನು ರಕ್ಷಿಸುತ್ತಾ ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಅವರನ್ನು ರಕ್ಷಿಸುತ್ತಿರುತ್ತಾನೆ. ಇನ್ನು ಇದಷ್ಟೇ ಅಲ್ಲದೆ ಈ ರಾಕ್ಷಸನು ಶ್ರೀರಾಮನ ಭಕ್ತನಾಗಿದ್ದ. ಆದ್ದರಿಂದ ಯಾವಾಗಲೂ ರಾಮಸ್ಮರಣೆಯನ್ನು ಮಾಡುತ್ತಿರುತ್ತಾನೆ. ಹೀಗೆ ರಾಮರಾವಣ ಯುದ್ಧದ ನಂತರ ಹನುಮನು ರಾಮನ ಕೀರ್ತಿಯನ್ನು ಹರಡಲು ವಿಶ್ವಯಾತ್ರೆಯನ್ನು ಮಾಡುತ್ತಾನೆ. ಆ ಸಮಯದಲ್ಲಿ ಹನುಮನು ಈ ಹಳ್ಳಿಗೆ ಬರುತ್ತಾನೆ. ಆಗ ಅಲ್ಲಿ ಆ ಹಳ್ಳಿಯ ಜನರು ಭಗವಾನ್ ರೂಪದಲ್ಲಿ ಇರುವ ಶ್ರೀರಾಮನನ್ನು ಪೂಜಿಸದೆ ಈ ರಾಕ್ಷಸನನ್ನು ಪೂಜಿಸುತ್ತಿರುತ್ತಾರೆ. ಹೀಗಾಗಿ ಈ ವಿಷಯಕ್ಕೆ ಕೋಪಗೊಂಡ ಹನುಮನು ಈ ರಾಕ್ಷಸನೊಂದಿಗೆ ಯುದ್ಧ ಮಾಡಲು ಮುಂದಾಗುತ್ತಾನೆ. ಆಗ ಅವರಿಬ್ಬರ ಯುದ್ಧದ ತೀವ್ರತೆಯನ್ನು ನೋಡಿ ಶ್ರೀರಾಮನು ಅಲ್ಲಿಗೆ ಬರುತ್ತಾನೆ.